ಖಾತೆ ವಿಷಯದಲ್ಲಿ ನನ್ನ ಅಭಿಪ್ರಾಯ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದೇನೆ. ನನ್ನ ಅಭಿಪ್ರಾಯ ಇಲ್ಲಿ ನಾವು ಸಮರ್ಪಕವಾಗಿ ಆಡಳಿತ ನಡೆಸಬೇಕು ಅಂತ ಹೇಳಿದರೆ ಮತ್ತು ಉತ್ತರದಾಯಿತ್ವ ಇಟ್ಕೊಂಡು ಅಕೌಂಟಬಿಲಿಟಿ ಇಟ್ಕೊಂಡು ಫಲಿತಾಂಶ ರಿಸಲ್ಟ್ ಕೊಡಬೇಕು ಅಂತ ಹೇಳಿದ್ರೆ ಒಂದು ಸ್ಪಷ್ಟತೆ ಇರಬೇಕು ಅಂತ ನಾನು ತಮ್ಮ ಜೊತೆಗೂ ಕೂಡ ಈಗಾಗಲೇ ಹೇಳಿದ್ದೇನೆ. ಅದೇ ವಿಷಯವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ವರಿಷ್ಠರ ಗಮನಕ್ಕೆ ತಂದಿದ್ದೇನೆ. ಅವರು ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲ ಸೌಲಭ್ಯಗಳು ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಹೇಗೆ ಇರಬೇಕು ಏನಿರಬೇಕು ಅನ್ನೋದನ್ನ ಅವರು ತೀರ್ಮಾನ ಮಾಡ್ತಾರೆ. ನಾನು ನಿಜ ಅದು ಸ್ಪಷ್ಟತೆ ಕೊಟ್ಟ ಮೇಲೆ ಜವಾಬ್ದಾರಿ ವಹಿಸ್ಕೊಳ್ಳೋದು ಸೂಕ್ತ ಅನ್ನುವಂಥ ನಿಲುವನ್ನು ಹೊಂದಿದ್ದೆ. ಆದರೆ ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ, ನೀವು ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೆಲಸ ಆರಂಭ ಮಾಡಿ, ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ ಅಂತ. ಅಂತಿಮವಾಗಿ ನಾನು ಅವರ ಮಾತಿಗೆ ಗೌರವ ಕೊಡಬೇಕಾಗತ್ತೆ. ಅದಕ್ಕೆ ಅವ್ರ ಮಾತಿಗೆ ಗೌರವವನ್ನು ಕೊಟ್ಟು ಜವಾಬ್ದಾರಿ ವಹಿಸ್ಕೊಂಡು ನಾನು ಕೆಲಸವನ್ನು ಆರಂಭ ಮಾಡಿದ್ದೇನೆ. ಈಗ ಮುಖ್ಯಮಂತ್ರಿಗಳು ಅವರ ವಿವೇಚನೆಯನ್ನು ಉಪಯೋಗ ಮಾಡಿ ಅವರು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ ಅಂತ ನಾನು ಮನವಿ ಮಾಡಿದ್ದೇನೆ. ಆದರೆ ಅಂತಿಮವಾಗಿ ಅದು ತಮಗೂ ಗೊತ್ತಿದೆ, ಮುಖ್ಯಮಂತ್ರಿಗಳ ವಿವೇಚನೆಗೆ ಒಳಪಟ್ಟಂಥ ವಿಷಯಗಳು ಇವು. ಮರುಪರಿಶೀಲನೆ ಮಾಡಿ ಅಂತ ನಾನು ಕೇಳ್ಬೋದು. ಕೇಳಲಿಕ್ಕೆ ಕಾರಣ ಏನು? ನಾಳೆ ನಾವು ತಳಮಟ್ಟದಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಪಷ್ಟತೆ ಇರಬೇಕು ಅನ್ನೋದು ಕಾರಣ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಮರುಪರಿಶೀಲನೆ ಮಾಡಿ ಅಂತ ನಾನು ಅವ್ರನ್ನ ಮನವಿ ಮಾಡಿದ್ದೇನೆ. ಆದರೆ ಅಂತಿಮವಾಗಿ ಅದು ಅವರ ವಿವೇಚನೆ ಅನ್ನೋದನ್ನ ನಾನು ಒಪ್ಕೊಳ್ಬೇಕಾಗುತ್ತೆ, ನೀವು ಒಪ್ಕೊಳ್ಬೇಕಾಗುತ್ತೆ. ಏನೋ ಇರುತ್ತೆ, ಅವೆಲ್ಲ ಅವರವರ ನಮ್ಮ ಅರ್ಹತೆಗೆ ತಕ್ಕ ಹಾಗೆ ಬಹುಶಃ ತೀರ್ಮಾನಗಳು ಆಗ್ತವೆ. ಅದನ್ನೆಲ್ಲ ನಾವು ಒಪ್ಕೊಳ್ಬೇಕು. ನನ್ನ ಅರ್ಹತೆ ಬಗ್ಗೆ ನಾನೇ ಹೇಳ್ಕೊಳಕ್ ಹೋದ್ರೆ ಅದರಲ್ಲಿ ನನ್ನ ಅರ್ಹತೆ ಏನು ಅನ್ನೋದನ್ನ ಮತ್ತೊಬ್ರು ಹೇಳ್ಬೇಕೇ ಹೊರತು ನಾನು ಹೇಳ್ಕೊಳಕ್ ನಾನು ಹೇಳ್ಕೋಬಹುದು. ನನಗೆ ನನಗೆ 100ಕ್ಕೆ 100 ಮಾರ್ಕ್ಸ್ ಬರಬೇಕು ಅಂತ ನಾನು ಹೇಳ್ಕೋಬಹುದು. ಆದರೆ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅದೇ ತಾನೇ ಫೈನಲ್ಲು. ನೋಡಿ, ರಾಜಕೀಯದಲ್ಲಿ ನಾನು ಆರಂಭದಲ್ಲೇ ಹೇಳಿದೆ, ಕೊಟ್ಟಿರೋ ಅವಕಾಶ, ಕೊಟ್ಟಿರೋ ಜವಾಬ್ದಾರಿಯನ್ನು ಸಮಚಿತ್ತದಿಂದ ನಾವು ಸ್ವೀಕಾರ ಮಾಡಿ ಕೆಲಸ ಮಾಡಬೇಕು. ಅದು ರಾಜಕೀಯದಲ್ಲಿ ಅವಶ್ಯಕತೆ, ಅನಿವಾರ್ಯತೆ. ಯಾವಾಗಲೂ ನಿಮಗೆ ಎಲ್ಲ ಕೇಳಿದ್ದೆಲ್ಲ ಆಗೋದಿಲ್ಲ. ಇರುವ ವ್ಯವಸ್ಥೆ ಒಳಗಡೆ ನಾವು ಕೆಲಸ ಮಾಡಬೇಕಾಗತ್ತೆ. ಸೊ ಸಮಾಧಾನ ಇಲ್ಲ, ಖುಷಿ, ಕಹಿ ಸಿಹಿ ಇವೆಲ್ಲವೂ ಕೂಡ ಜೀವನದ ಅವಿಭಾಜ್ಯ ಅಂಗ. ಅಲ್ಟಿಮೇಟ್ಲಿ ನಾವು ಇಲ್ಲಿರೋದು ಏನೋ ಸಿಕ್ಕ ಅವಕಾಶದಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಜನಗಳಿಗೆ ಕೆಲಸ ಮಾಡೋದಕ್ಕೆ ಇರೋ ಅವಕಾಶದಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡೋಣ. ನಾಳೆ ನಾನು ಯಾಕೆ ಅವ್ರಿಗೆ ಮರುಪರಿಶೀಲನೆ ಮಾಡಿ ಅಂತ ಮನವಿ ಮಾಡಿದೆ ಅಂತ ಹೇಳಿದ್ರೆ, ನಾವು ತಗೊಂಡಿದ್ದ ಜವಾಬ್ದಾರಿಯಲ್ಲಿ ನಾವು ಸಂಪೂರ್ಣವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಒಂದು ಸ್ಪಷ್ಟತೆ ಇದ್ದರೆ ರಿಸಲ್ಟು ಕೊಡ್ಬೋದು. ಇಲ್ಲ ಅಂದರೆ ಉತ್ತರದಾಯಿತ್ವ ಅಂದರೆ ಒಂದು ವ್ಯವಸ್ಥೆ ಹಿಡಿತಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಾಳೆ ಫಲಿತಾಂಶ ಕೊಡೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಜವಾಬ್ದಾರಿ ನಾನು ಹೊತ್ಕೊಳ್ಬೇಕಾಗತ್ತೆ. ನೀವು ನಾಳೆ ನನ್ನನ್ನು ಬ್ಲೇಮ್ ಮಾಡ್ತೀರಾ, ಜನನೂ ನನ್ನ ಬ್ಲೇಮ್ ಮಾಡ್ತಾರೆ. ಆದರೆ ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣ ಇಲ್ಲದೆ ಹೋದಾಗ ರಿಸಲ್ಟ್ ಡೆಲಿವರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಒಂದು ವಿಷಯವನ್ನು ಅವ್ರಿಗೆ ಹೇಳಿದ್ದೇನೆ. ಇಲ್ಲ, ಅದನ್ನೆಲ್ಲ ನಾವು ವಿಚಾರ ಮಾಡ್ತೇವೆ, ನೀವು ಕೆಲಸ ಆರಂಭ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ.